ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ವ್ಲಾಗ್ಸ್. ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದು ಯಾವುದ್ರ ಬಗ್ಗೆ ಅಂದರೆ ಡೈಲಿ ರೂಟೀನು. ಇವಾಗ ಅಚ್ಚುಗೆ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ವಿವಾನಾಗೆ ಪ್ರಣವ್ ಇಬ್ರು ಸ್ಕೂಲಿಗೆ ಕೃಷ್ಣ ಡ್ರೆಸ್ ಹಾಕೊಂಡು ಇವನು ತುಂಬ ಆಟ ಮಾಡ್ತಿದ್ದ ಹಾಕೋಬೇಕನ್ನೋಂತ. ಅದರಿಂದ ಇವನಿಗೂ ಕೃಷ್ಣ ಡ್ರೆಸ್ ಹಾಕೋಣ ಅಂತ ಬಂದಿದ್ದೀನಿ. ಒಳಗಡೆ ಕರೆಂಟ್ ಇಲ್ಲದೆ ಇರೋದ್ರಿಂದ ನಾನು ಹೊರಗಡೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. UPS ಕೂಡ ಹಾಳಾಗಿದೆ. ಆಲ್ಮೋಸ್ಟ್ ನೈಟ್ ಫುಲ್ ಕರೆಂಟ್ ಇಲ್ಲ, ಅದರಿಂದ ನಾನು ಹೊರಗಡೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವನೇ ಅಚ್ಚು ಎಲ್ಲ ಹಿಡ್ಕೊಂಡು ರೆಡಿ ಆಗೋನೆ. ಹೆಂಗೆ ರೆಡಿ ಮಾಡಿಸ್ಕೊತೀನಿ ಅಂತ ನೋಡಬೇಕು. ನೋಡಿ, ಅಚ್ಚು ಇದರಲ್ಲಿ ಪೂಜೆ ಮಾಡ್ತಾ ಇದ್ದಾನೆ. ಅವನಿಗೆ ದೇವ್ರ ಭಕ್ತಿ ತುಂಬಾ ಜಾಸ್ತಿ ಇದೆ. ಇಲ್ಲಿ ನೋಡಿ, ಏನು ಮಾಡ್ತಾ ಇದೀಯಾ? ಪೂಜೆ ಮಾಡ್ದಾ? ಏನಂತ ಕೇಳಿದೆ ದೇವ್ರನ್ನ? ಏನಂತ ಕೇಳಿದೆ? ಪಪ್ಪ ರೆಡಿನಾ? ರೆಡಿನಾ? ಹಾಂ, ರೆಡಿ ಮಾಡಿಸ್ಕೊತೀನಿ ಅಂಕಲ್ ನೀಟಾಗಿ. ಇವಾಗ ಹಾಂ, ಏನು ರೆಡಿ ಮಾಡ್ಬೇಕು ನೀನು? ಏನು ರೆಡಿ ಮಾಡಬೇಕು? ಊಟ. ಅಚ್ಚು, ಏನು ಡ್ರೆಸ್ ಹಾಕೊಂತಿದ್ಯಾ? ಏನದು? ಕೃಷ್ಣ ಡ್ರೆಸ್. ಚಿಕನ್ ಶಾರ್ಕ್ ಅಲ್ಲ ಮಗನೇ, ಕೃಷ್ಣ. ಕೃಷ್ಣ. ಅಚ್ಚು ಅಂತೂ ಕೃಷ್ಣ ಡ್ರೆಸ್ ಹಾಕೊಳ್ಳೋಕೆ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದ. ತುಂಬ ಖುಷಿಯಿಂದ ಹಾಕೋತಿದ್ದ, ಆದರೆ ಸ್ವಲ್ಪ ತರಲೆ ಕೂಡ ಮಾಡ್ತಿದ್ದ. ಅವನಿಗಿದು ಸೇರಿ 2 ಸೆಕೆಂಡ್ ಟೈಮ್ ಆಗ್ತಿರೋದು. ತುಂಬಾ ಮುದ್ದಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ದಯವಿಟ್ಟು ಕೊನೆವರೆಗೂ ನೋಡಿ. ತುಂಬಾ ಕಾಮಿಡಿ ಆಗಿದೆ, ತುಂಬ ಚೆನ್ನಾಗಿದೆ ವಿಡಿಯೋ. ನಿಮಗೆಲ್ಲೂ ಕೂಡ ವಿಡಿಯೋ ಬೋರ್ ಆಗೋದಿಲ್ಲ. ವಿವನ ಬುಜ್ಜಿ ಬ್ಲಶ್ಶು ಹಾಗೆ ನಾಮ ಇಟ್ಕೊಂಡಿದ್ದು ನೋಡಿ. ಇವನು ನನಗೂ ಅದೇ ಹಾಕು ಡ್ರೆಸ್ ಹಾಕಿ, ನನಗೂ ಬ್ಲಷ್ ಎಲ್ಲ ಹಾಕಿ ನಾಮ ಇಡು ಅಂತ ಕೇಳ್ತಿದ್ದ. ತುಂಬಾ ಮುದ್ದಾಗಿ ಕಾಣಿಸ್ತಿದ್ದ. ತುಂಬಾ ಕೊಟ್ಲೆ ಕೂಡ ಕೊಟ್ಟ ಅವನು. ನೋಡಿ, ಇವಾಗ ಅವನು ಲಿಪ್ಸ್ಟಿಕ್ ಹಾಕ್ಸ್ಕೊಳ್ತಾ ಇದ್ದಾನೆ. ಲಿಪ್ಸ್ಟಿಕ್ ಹಾಕ್ಸ್ಕೊಳ್ಳೋಕ್ಕೆ ಅಂತೂ ತುಂಬಾ ಇಷ್ಟಪಟ್ಟು ಹಾಕ್ಸ್ಕೊತಿದ್ದ. ಹಾಗೆ ಅವ್ನ ಫೇಸ್ ರಿಯಾಕ್ಷನ್ ನೋಡಬೇಕಿತ್ತು. ನಾರ್ಮಲಾಗಿ ನಾವೆಲ್ಲ ಯಾವ ರೀತಿ ಲಿಪ್ಸ್ಟಿಕ್ ಹಾಕ್ಕೋಬೇಕಾದ್ರೆ ಕಾನ್ಸ್ಟೆಂಟಾಗಿ ಒಂದೇ ಕಡೆ ಇರ್ತೀವೋ ಅದೇ ರೀತಿ ನೋಡಿ ನೀಟಾಗಿ ಹಾಕ್ಸ್ಕೊಳ್ತಿದ್ದ ಲಿಪ್ಸ್ಟಿಕ್ನ. ತುಂಬ ಖುಷಿಯಿಂದ ಹಾಕ್ಸ್ಕೊತಿದ್ದ. ಅವನ ಫೇಸ್ ಅಂದರೆ ತುಂಬಾ ಮುದ್ದಾಗೆ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ಮುದ್ದು ಕೃಷ್ಣನ್ ಥರನೇ ಲಿಪ್ಸ್ಟಿಕ್ ಹಾಕಿದ ತಕ್ಷಣ ಒಂದು ಕಳೆ ಬಂದ್ಬಿಡ್ತು ಅವನ ಫೇಸಲ್ಲಿ. ಸ್ವಲ್ಪನೂ ಶೇಖರ್ ತುಂಬಾ ನೀಟಾಗಿ ಕೂತ್ಕೊಳ್ತಿದ್ದ. ಇವನು ಸ್ಕೂಲ್ಗೂ ಕೂಡ ನೆಕ್ಸ್ಟ್ ಇಯರಿಂದ ಇದೇ ರೀತಿ ಚೆನ್ನಾಗಿ ಇನ್ನೂ ಮುದ್ದಾಗಿ ರೆಡಿ ಮಾಡಿ ಕಳಿಸ್ಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂದ್ಬಿಟ್ಟು ಒರೆಸ್ತಾ ಇದೆ. ನೋಡಿ, ಇಲ್ಲಿ ನಮ್ಮ ಬುಜ್ಜಿ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಅನ್ನ ಹಾಕೊಂಬರ್ತಾವನೆ. ಕಣ್ಣು ಮುಚ್ಚಬೇಕಾರಂದು ತುಂಬ ಕ್ಯೂಟಾಗಿ ಅವ್ನು ಕಣ್ಣು ಮುಚ್ಚೋಕ್ಕೆ ಬರ್ತಿರ್ಲಿಲ್ಲ. ಫುಲ್ಲು ಹಿಂಗೆ ಪ್ರೆಸ್ ಮಾಡ್ದಂಗೆ ಪ್ರೆಷರಿಂದ ಕಣ್ಣು ಮುಚ್ತಿದ್ದ. ಬಾಯಿ ಬಿಟ್ಕೊಂಡು ಇದ್ದ ಅಂತ ಬಾಯಿ ಮುಚ್ಚೊಂದಿದ್ದಕ್ಕೆ ನೋಡಿ ಲಿಪ್ಸ್ಟಿಕ್ ಎಲ್ಲ ಒಳಗಡೆ ಹೋಗೋ ರೀತಿಗೆ ಬಾಯಿ ಮುಚ್ತಿದ್ದಾನೆ. ಅದಕ್ಕೆ ಬೇಗ ಫೋಟೋ ಇಡಿಸಿದ ತಕ್ಷಣ ನಾನು ಲಿಪ್ಸ್ಟಿಕ್ನಾಗ ಅಳಿಸ್ಬಿಟ್ಟೆ. ನಾನು ಕೆನ್ನೆಗೆಲ್ಲ ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ ಇದರಲ್ಲೇ ಲೈಟಾಗಿ ಬ್ಲಷ್ ಮಾಡ್ತಿದ್ದೀನಿ ಅಷ್ಟೇ. ಅವನ ಫೇಸ್ ಸ್ವಲ್ಪ ಕಲರ್ ಇರೋದ್ರಿಂದ
ತುಂಬ ಹೈಲೈಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಲೈಟಾಗಿ ಹಾಕ್ತಿದ್ದೀನಿ ನಾನು ಬ್ಲಷ್ನು ಕೂಡ. ಬರೀ ಲಿಪ್ಸ್ಟಿಕ್ಕಲ್ಲೇ ರೆಡಿ ಮಾಡಿಬಿಟ್ಟೆ ಅವನ್ನ. ಮಾಯ್ಶ್ಚರೈಸರು ಹಾಗೆ ಲಿಪ್ಸ್ಟಿಕ್ಕಲ್ಲೇ ನಮ್ಮ ಮುದ್ದು ಕೃಷ್ಣ ರೆಡಿ ಆಗಿಬಿಟ್ಟ. ನವಿಲುಗರಿನೇ ಬೀಳ್ಸ್ಕೊಬಿಟ್ಟಿದ್ದೆ ರೆಡಿ ಮಾಡೋಷ್ಟೊತ್ತಿಗೆ. ಅದಕ್ಕೆ ಸ್ವಲ್ಪ ನವಿಲುಗರಿನ ನೀಟಾಗಿ ಸೇರಿಸ್ತಾ ಇದೆ. ನಾಮ ನೋಡಿ, ನಾಮ ಇಡಬೇಕಾದ್ರಂದು ಒಂದು ಸ್ವಲ್ಪನೂ ಕೂಡ ಶೇಕ್ ಆಗಲಿಲ್ಲ, ಅಷ್ಟು ನೀಟಾಗಿ ಕೂತಿದ್ದ ಅವನು. ಇನ್ನು ನನಗೆ ನನ್ನ ಸೊಟ್ಟಪಟ್ಟ ರೀತಿ ಮಾಡಿಬಿಡ್ತೀನಿ, ಸ್ವಲ್ಪ ಭಯ ಆಗ್ತಿತ್ತು. ನೀಟಾಗಿ ಬಂದಿಲ್ಲ ಅಂತಾರೆ ಮತ್ತೆ ನೀಟಾಗೆಲ್ಲ ಫೇಸ್ ವಾಶ್ ಮಾಡಿ ಮತ್ತೆ ಹಾಕ್ಬೇಕಲ್ಲಪ್ಪ ಅಂದ್ಬಿಟ್ಟು. ಅಂದರೆ ನೀಟಾಗಿ ಕೂತಿದ್ದಾವೆ. ಇವನು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ರೀತಿ ನಾಮ ಹಾಕ್ಸ್ಕೊಳ್ತಿರೋದು. ನಾವು ಯಾವಾಗಾದರೂ ತಿರುಪತಿಗೆ ಹೋದಾಗಲಿ ಶ್ರವಣ ಮಾಡಿದಾಗಲಿ ಅವನಿಗೆ ನಾಮ ಹಾಕ್ಸ್ಬೇಕು ಅಂದರೆ ಅದೇ ಒಂದು ದೊಡ್ಡ ವಿಷಯ ಅನ್ನೋ ಥರ ಆಡ್ತಿದ್ದ ಅವನು. ತುಂಬ ಆಟ ಮಾಡ್ತಿದ್ದ ನಾಮ ಇಡ್ಸ್ಕೊಳ್ಳೋಕ್ಕೆ. ಅದೇನೋ ಗೊತ್ತಿಲ್ಲ, ತುಂಬಾ ಖುಷಿಯಿಂದ ಕೂತ್ಕೊಂಡಿದ್ದ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ, ಇಷ್ಟೊಂದು ಡೀಸೆಂಟೇನೋ ಅನ್ನಂಗೆ ಕೂತ್ಕೊಂಡು ನಾಮ ಹಾಕ್ಸ್ಕೊಳ್ತಿದ್ದಾನೆ. ನಾನು ನಾಮ ಇಡ್ತಿದ್ದೆ, ಅವನು ಚಿಕ್ಕದು ಹಾಕು ಅಂತ ಹೇಳ್ತಿದ್ದ. ನೋಡ್ತಾ ಇರ್ಬೋದು. ನನಗೊಂದು ಅಚ್ಚುಗೆ ಯಾವುದಾದ್ರೂ ಫಂಕ್ಷನ್ ಬಂತು ಅನ್ನೋದಾದರೆ ಸೂಟ್ ಆದರೂ ಆಗಿರ್ಬೋದು, ಅಥವಾ ಯಾವುದಾದ್ರೂ ಈವೆಂಟ್ಸ್ ತಕ್ಕನಾಗೆ ಬಟ್ಟೆ ಹಾಕೋದಕ್ಕೆ ತುಂಬಾ ಇಷ್ಟ ಅವ್ನು ರೆಡಿ ಮಾಡೋದಕ್ಕೆ. ಯಾಕೆಂದರೆ ಅವನು ಯಾವುದೇ ರೀತಿ ರೆಡಿ ಮಾಡಿದ್ರು ತುಂಬ ಮುದ್ದಾಗಿ ಕಾಣಿಸ್ತಾನೆ. ಆ ಏಜ್ ಮತ್ತೆ ರಿಟರ್ನ್ ಬರೋದಿಲ್ಲಲ್ವ, ಆ ಏಜ್ ಇದ್ದಾಗಲೇ ಅವ್ರಿಗೆ ರೆಡಿ ಮಾಡಿ ನೋಡಿ ಖುಷಿ ಪಡಬೇಕು. ಆದ್ದರಿಂದ ನೀವು ಕೂಡ ಆ ಮೂಮೆಂಟ್ಸ್ನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಮಕ್ಕಳು ಕೂಡ ಅದೇ ರೀತಿ ರೆಡಿ ಮಾಡಿ ಖುಷಿ ಪಡಿ. ಆಲ್ಮೋಸ್ಟ್ ಆಯಿತು ನಾಮ ಇಡೋದನ್ನು. ಏನಪ್ಪ ಕೃಷ್ಣ? ಸೊ ಗೈಸ್, ನನ್ನ ಮುದ್ದು ಕೃಷ್ಣ ರೆಡಿಯಾಗಿದ್ದಾಯಿತು. ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾನೆ. ನಾನು ಒಂದೇ ಒಂದು ಸಾರ ಹಾಕ್ತೆ, ಯಾಕೆಂದರೆ ಅದು ವೈಟ್ ಬಟ್ಟೆ ಆಗಿರೋದ್ರಿಂದ ಹೆವಿ ಸಾರ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ. ನೋಡಿ, ಇಲ್ಲಿ ಕೊಳಲು ಉಳ್ಕೊಂಡು ನಿಂತಿದ್ದಾನೆ. ಕೃಷ್ಣ ಡ್ರೆಸ್ ಹಾಕಿ ಫೋಟೋ ತೆಗೆದಿದ್ದಾಯಿತು. ಹಾಗೆ ಮನೆಗೆ ಹೋದಾಗ ಅಮ್ಮ ಉಪ್ಸಾರು ಮಾಡ್ತಿದ್ರು. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇಟ್ಕೊಳ್ಳೋಣ, ನಾವು ಯಾವ ರೀತಿ ಉಪ್ಸಾರು ಮಾಡೋದು ಅಂತ ಮಾಡ್ತಾಯಿದ್ದೀನಿ. ಬೇಳೆ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಉಪ್ಸಾರು ಎತ್ತಿಟ್ಕೊಂಡಿದ್ದೀನಿ ಹೊರಗೆ. ಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ, ಹಣ್ಣುಮೆಣ್ಸಿನ್ಕಾಯಿ ಎತ್ಕೊಂಡಿದ್ದೀನಿ. ಇಲ್ಲಿ ನಾವು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀವಿ. ಮೊದಲಿಗೆ ಎಣ್ಣೆ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಅದಕ್ಕೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಮೊದಲು ಸೊಪ್ಪು ಬೇಯಿಸ್ಕೊಬಿಟ್ಟಿದ್ರು, ಅದಕ್ಕೆ ಇವಾಗ ಸೊಪ್ಪಿನ ಪಲ್ಯ ಮಾಡ್ಕೊಳ್ತಾ ಇದ್ದೀವಿ. ಅದಾಗಿದ ನಂತರ ಖಾರಕ್ಕೆ ಏನು ಹಾಕ್ತೀನಿ ಅದನ್ನು ನಾನು ತೋರಿಸ್ತೀನಿ. ಈರುಳ್ಳಿ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ, ಕಲರ್ ಚೇಂಜ್ ಆದ ನಂತರ ಸೊಪ್ಪು ಹಾಕಬೇಕು. ಬೆಳ್ಳುಳ್ಳಿ, ಮೆಣಸು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಹಾಕಿ ಸ್ವಲ್ಪ ಒಂದು ಸ್ಪೂನಷ್ಟು ಬೇಳೆ, ಸೊಪ್ಪೆ ಇದ್ರ ನೀರು ಹಾಕಬೇಕು. ನೋಡಿ, ರೆಡಿಯಾಗಿದೆ ಉಪ್ಸಾರು ಖಾರ. ಇದನ್ನು ಗೊಡ್ಗಾರ ಅಂತ ಕೂಡ ಅಂತಾರೆ ಇದನ್ನು, ಈ ಖಾರನ. ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಂಡು ನಂತರ ನಾವು ಬೇಯಿಸಿಟ್ಕೊಂಡ್ರು ಅಂತ ನುಗ್ಗೆ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಆಗಿದ ನಂತರ ತೆಂಗಿನಕಾಯಿ ತುರಿ ಹಾಕ್ಕೋಬೇಕು. ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಟೇಸ್ಟಿ ಆಗಿರುವಂಥ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಉಪ್ಸಾರು, ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಹಾಗೆ ಮುದ್ದೆ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಂದರೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಮ್ಮ ಮಂಡ್ಯ ಕಡೆ ಅಂತೂ ಉಪ್ಸಾರು ತುಂಬಾ ಫೇಮಸ್ಸು.
ತುಂಬಾ ಹೆಲ್ದಿಯಾಗಿರ್ತಾರೆ ಉಪ್ಸಾರು ತಿಂದವರೆಲ್ಲ ಅಂತಲೇ ಹೇಳ್ತಾರೆ. ತುಂಬ ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ನೋಡಿ ಪಲ್ಯ ರೆಡಿ ಆಗಿದೆ. ಇವಾಗ ಇದಕ್ಕೆ ಅಮ್ಮ ಒಂದು ಮುದ್ದೆ ಮಾಡ್ಕೊಳ್ತಾರೆ. ಸೊಪ್ಪು ಪಲ್ಯ ರೆಡಿ. ಅಂದರೆ ಅಮ್ಮ ಮುದ್ದೆ ಜೊತೆ ಉಪ್ಸಾರು ಟೇಸ್ಟ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಾಗಿತ್ತು. ಹಾಗೆ ನಾನು ನೆಕ್ಸ್ಟು ಅಚ್ಚಿಗೆ ಊಟ ಮಾಡಿಸೋಣ ಅಂತ ಕೆಳಗಡೆ ಬಂದೆ. ಅವನು ಆಲ್ಮೋಸ್ಟ್ ಕೆಳಗಡೆನೇ ಊಟ ಮಾಡೋದು, ಸೈಕಲ್ ತುಳ್ಕೊಂಡು ಊಟ ಮಾಡ್ತಾ ಇರ್ತಾನೆ. ನಮ್ಮ ಚಿನ್ನು 3 ಜನಕ್ಕೂ ಜಾನಿ ಹೇಳ್ಕೊಡ್ತಿದ್ದ. ತುಂಬಾ ಮುದ್ದಾಗಿ ಹೇಳ್ತಿದ್ರು. ಅದರಿಂದ ನಾನು ಇದನ್ನು ಕ್ಲಿಪ್ಪಿಂಗ್ಸ್ ಹಿಡ್ಕೊಂಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಮುದ್ದಾಗಿತ್ತು ವಿಡಿಯೋ ಅನ್ನೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನಾಸ್ ವ್ಲಾಗ್ಸ್ ಎನ್ನುವಂಥ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತಪ್ಪದೇ ಕಮೆಂಟ್ಸ್ ಮಾಡಿ ತಿಳಿಸಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮಗೆ ತುಂಬ ಇನ್ನೂ ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ.